ನಡೆಸಿದ ದೇವರು ಕರ್ತನೆ ಮುಂದೆ ನಡೆಸುವ ದೇವರು. ಅಪ್ಪ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮನೆ ಕಟ್ಟುವವನು ಕಟ್ಟದಿದ್ದರೆ ಅದರ ಪ್ರಯಾಸ ಪಡುವವರು ವ್ಯರ್ಥ. ಹೌದು ದೇವ, ಈ ಮನೆಗೆ ಯಜಮಾನ ನೀನು, ಈ ಮನೆಗೆ ಕಟ್ಟಲಿಕ್ಕೆ ಸಹಾಯ ಮಾಡಿದವರು ನೀನು, ಆರೋಗ್ಯ ಕೊಟ್ಟಿದ್ದು ನೀನು ಅಪ್ಪ. ಎಲ್ಲ ಆಶೀರ್ವಾದಗಳು ನಿನ್ನಿಂದಲೇ ಬರ್ತದೆ. ಇದು ನಮ್ಮ ಸ್ವಂತ ಪ್ರಯಾಸ ಅಲ್ಲ, ನಮ್ಮ ಜ್ಞಾನ ಅಲ್ಲ, ನಮ್ಮ ತಿಳುವಳಿಕೆ. ಎಲ್ಲ ಆಶೀರ್ವಾದಗಳು ನಿನ್ನ ಕೈ ದೇವ. ಇದು ಕರ್ತನೆ ಮಕ್ಕಳಿಗೆ ಸಹಾಯ ಮಾಡ್ತೀವಿ ದೇವ. ಕರ್ತನೆ ಅಯ್ಯವರು ಸ್ವಾಮಿ ವಾಕ್ಯನ ಹೇಳುವಾಗ ದೇವ ಮಾತಾಡ, ಈ ಕುಟುಂಬಕ್ಕೆ ಏನು ವಾಗ್ದಾನ ಮಾಡ್ತೀವಿ, ಯಾವ ರೀತಿಯಾಗಿ ಈ ಕುಟುಂಬದಲ್ಲಿ ನಾವು ಇರಬೇಕು ದೇವ. ಈ ಕುಟುಂಬವನ್ನು ಕರ್ತನೆ ಯಾವ ರೀತಿಯಾಗಿ ನಾವು ಮುಂದೆ ತೆಗೆದುಕೊಂಡು ಹೋಗ್ಬೇಕು, ನಮ್ಮೊಟ್ಟಿಗೆ ಮಾತಾಡಬೇಕು. ವಾಕ್ಯದಿಂದ ನಮ್ಮ ಇಲ್ಲಿ ಸೇರುವುದು ಒಬ್ಬೊಬ್ಬರೊಟ್ಟಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೀವಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಪ್ರಾರ್ಥನೆ, ದೇವರ ಸ್ತೋತ್ರವಾಗಲಿ. ಪ್ರಾರ್ಥನೆಯಲ್ಲಿ ವಾಕ್ಯ ಹೇಳಿದ್ರು ಅವರು, ಅಯ್ಯವರು ಪ್ರಾರ್ಥನೆ ಮಾಡುವಾಗ ವಾಕ್ಯ ಹೇಳಿದ್ರು. ವಾಕ್ಯ ಏನು ಹೇಳಿದ್ರು ಅಂದರೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವನು ಪ್ರಯಾಸ ವ್ಯರ್ಥ. ಮನೆ ಕಟ್ಟಬೇಕು ಅಂತಂದರೆ ನೀವೇನು ತಿಳ್ಕೊಂಡಿರಂದರೆ, ಮನೆ ಅಂದರೆ ಸಿಮೆಂಟು, ಉಸುಗು, ಕಲ್ಲು, ಇಟ್ಟಂಗೆಳ್ಳೆ ಇವುಗಳಿಂದ ಕಟ್ಟುವಂಥ ಮನೆ ಅಲ್ಲ ದೇವರು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ಯಾವ ಮನೆ? ಮನೆ ಅಂದರೆ ಏನಿಲ್ಲಿ? ಮನೆ ಅಂದರೆ ಹೋಗೋಣ, ವಾಕ್ಯಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನ ನೋಡ್ರಿ, ಭಾಳ ಚೆನ್ನಾಗಿದೆ ವಾಕ್ಯ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ವಾಕ್ಯ ಇಲ್ಲಿ ಕೂಡ ಮನೆ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ. ದೇವರು ಮನೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಂದು ಮನೆ ಇತ್ತಂತೆ, ಗುಡಿಸಲು ಮನೆ ಇತ್ತಂತೆ. ಗುಡಿಸಲ ಮೇಲೆ ಏನು ಹಾಕಿದ್ರು ಅಂದರೆ, ಅದೇನಂತಾರೆ, ಆಪು ಹಾಕಿದ್ರಲ್ಲ. ಅಡಿಗೆ ಮಾಡಬೇಕಂತೆ. ಅಡುಗೆ ಮಾಡಬೇಕಾದ್ರೆ ಕಟ್ಟಿಗೆ ಇಲ್ಲಂತ. ಏನು ಮಾಡಿದ್ರೆ ದಿನ ಆಪ್ ತೆಗೆದು ಅಡುಗೆ ಮಾಡ್ತಿದ್ಲಂತೆ. ಒಂದಿನ ಏನಾಯ್ತು, ಮೇಲೆ ಏನಿತ್ತು, ಆಪೆಲ್ಲ ತೆಗೆದ ಮೇಲೆ ಏನಿತ್ತು, ಖಾಲಿ, ಏನಿಲ್ಲ. ಅಂದರೆ ಅಜ್ಞಾನಿಗಳು, ಮೂರ್ಖಳು. ಆದರೆ ನಾವೇನು ಮಾಡ್ತೀವಂತೆ, ಮನೆ ಖಾಲಿ ಮಾಡಿಬಿಡ್ತೀವಂತೆ, ಮನೆ ಮುರಿದಾಕಿಬಿಡ್ತೀವಂತೆ, ಮನೆ ಹಾಳು ಮಾಡ್ಕೊತೀವಂತೆ. ಅಂದರೆ ಇಲ್ಲಿ ದೇವರ ಅಕ್ಷರಾರ್ಥಗಳಿಂದ ನಾವು ಆತ್ಮಿಕ ಅರ್ಥಗಳಿಗೆ ಹೋಗಬೇಕು. ಯಾವ ಅರ್ಥಗಳು? ಆತ್ಮೀಯ ಅರ್ಥ, ಆಧ್ಯಾತ್ಮಿಕ ಅರ್ಥಗಳು. ಅಂದರೆ ದೇವರು ಮಾತಾಡ್ತಾ ಇರೋದು ಮನೆ ಬಗ್ಗೆ ಇವತ್ತು. ಇನ್ನೊಂದು ವಾಕ್ಯನ ಹೇಳ್ಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33ನೇ ವಚನ. ಚೆನ್ನಾಗಿ ಕೇಳಿಸ್ಕೋಬೇಕು ಮಕ್ಕಳು. ಮನೆ ಅಂದರೆ ಏನಂತ ದೇವರು ಮಾತಾಡ್ತಾ ಇದ್ದಾನೆ. ಯೆಹೋವನು ದುಷ್ಟನ ಮನೆಯನ್ನು ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ದುಷ್ಟನ ಮನೆಯನ್ನು ಶಪಿಸುವನು. ಇಲ್ಲಿ ಮನೆ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ. 3ನೇ ಸಾರಿ ದೇವರು ಮಾತಾಡ್ತಾ ಇದ್ದಾನೆ. ಮನೆ, ದುಷ್ಟನು, ಅವನ ಮನೆ ದೇವರು ಏನು ಮಾಡ್ತಾನಂತೆ? ಶಪಿಸ್ತಾನಂತೆ. ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ. ನೀತಿವಂತರ ಮನೆಯನ್ನು ದೇವರು ಏನು ಮಾಡ್ತಾನಂತೆ? ಆಶೀರ್ವದಿಸ್ತಾನಂತೆ. ವಾಕ್ಯನ ಹೇಳ್ತಮ್ಮ. ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಇಲ್ಲಿ ಮನೆ ಮತ್ತು ನಿವಾಸ ದೇವರೇನು ಮಾಡ್ತಾ ಇದ್ದಾನೆ? ಸ್ವಲ್ಪ ವ್ಯತ್ಯಾಸ ತೋರಿಸ್ತಾ ಇದ್ದಾನೆ. ಇಂಗ್ಲೀಷ್ನಲ್ಲಿ ಹೌಸ್ ಆ್ಯಂಡ್ ಹೋಮ್ ಅಂತಾರೆ. ಹೌಸ್ ಅಂದರೆ ಬೇರೆ, ಹೋಮ್ ಅಂದರೆ ಬೇರೆ. ಒಂದೇ ಅನ್ಕೋತೀವಿ, ಅಲ್ಲ. ಇಲ್ಲಿ ಮನೆ ಅಂದ್ರೂ ಬೇರೆ, ನಿವಾಸ ಅಂದ್ರೂ ಬೇರೆ. ನಿವಾಸ ಅಂದರೆ ಮನೆಯಲ್ಲಿ ವಾಸ ಮಾಡುವವರು. ಯಾರು? ವಾಸ ಮಾಡುವವರಿಗೆ ದೇವರು ಇವತ್ತು ಹೇಳ್ತಾರೆ. ವಾಸ ಮಾಡುವ ಪ್ರದೇಶ. ವಾಸ ಮಾಡುವವರು ಯಾರು ಅಂದರೆ ನೀತಿವಂತರು ಅಂತ ದೇವರು ವಾಕ್ಯ ಹೇಳ್ತಾರೆ. ನೀತಿವಂತರು ಅಂದರೆ ಏನರ್ಥ? ನೀತಿವಂತರು ಅಂದರೆ ಯೇಸು ಸ್ವಾಮಿ ನೀತಿವಂತ. ಈ ಲೋಕದಲ್ಲಿ ನೀತಿವಂತರು ಇಲ್ಲ, ಒಬ್ಬನು ಕೂಡ ಇಲ್ಲ.
ನೀತಿವಂತರು ಯಾರೂ ಇಲ್ಲ ಈ ಲೋಕದಲ್ಲಿ. ನೀತಿವಂತರು ಅಂದರೆ ಇಲ್ಲಿ ಯೇಸು ಸ್ವಾಮಿನ ನಂಬಿದ ಮಕ್ಕಳು. ನೀತಿವಂತರು ಅಂದರೆ ಯೇಸು ಸ್ವಾಮಿ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟ ಮಕ್ಕಳು. ಯೇಸು ಸ್ವಾಮಿ ಪರಿಶುದ್ಧ ರಕ್ತದಲ್ಲಿ ನಂಬಿಕೆ ಇಟ್ಟಂಥ ಮಕ್ಕಳು. ಹಲ್ಲೆಲೂಯಾ. ನಂಬಿಕೆ ಇಡಬೇಕು ನಾವು. ಯಾಕೆ ಯೇಸು ಸ್ವಾಮಿ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟ ಅಷ್ಟೇ ಅಲ್ಲ, ತನ್ನ ಪೂರ್ತಿ ದೇಹದಲ್ಲಿರುವಂಥ ರಕ್ತವೆಲ್ಲವೂ ಕೂಡ ಸೋರಿ ಹೋಯಿತು. ಆ ರಕ್ತ ಸುರಿಸಿದ್ದು ಯಾರಿಗಾಗಿ? ನಿನಗಾಗಿ, ನನಗಾಗಿ, ನಮ್ಮೆಲ್ಲರಿಗಾಗಿ, ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರಿಗಾಗಿ. ಆತನು ರಕ್ತವನ್ನು ಸುರಿಸಿದನು, ತ್ಯಾಗ ಮಾಡಿದನು, ಸಮರ್ಪಿಸಿಕೊಂಡನು. ಯಾಕೆ? ನಾವು ಸುಖವಾಗಿರಬೇಕು, ನಾವು ನಾಶ ಆಗಬಾರ್ದು, ನಾವು ನಶಿಸಿ ಹೋಗಬಾರ್ದು, ನಶಿಸಿ ನರಕಕ್ಕೆ ಹೋಗಬಾರ್ದು ಅಂತೇಳಿ ನಾವೆಲ್ಲರನ್ನ ಏನು ಮಾಡಿದ ಸ್ವಾಮಿ? ಪರಿಶುದ್ಧರನ್ನಾಗಿ ಮಾಡಿದ. ಹಲ್ಲೆಲೂಯಾ. ಪರಿಶುದ್ಧರು ಹೇಗಾಯಿದ್ರಿ ನೀವು? ಆತನಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಆತನು ನಿನ್ನನ್ನು ಪುನರುತ್ಥಾನ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ನನ್ನಲ್ಲಿ ನಾನೇ ಜೀವ, ನಾನೇ ಪುನರುತ್ಥಾನ. ನನ್ನಲ್ಲಿ ನಂಬಿಕೆ ಇಟ್ಟಿದ್ದವನು ಎಂದಿಗೂ ಸಾಯುವುದಿಲ್ಲ, ಬದುಕಿ ಮತ್ತೆ ವಿಶ್ವಾಸ ಇಟ್ಟಿದವರು ಎಂದೆಂದಿಗೂ ಸಾವಿಲ್ಲ. ಅವರಿಗೆ ಸತ್ತರೂ ಬದುಕುವರು. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ಮಕ್ಕಳೇ, ಮನೆ ಅಂದರೆ ಏನಂದರೆ ಇವತ್ತು ದೇವರು ಮಾತಾಡ್ತಾ ಇರೋದು ನಿನ್ನ ಹೃದಯ. ಹಲ್ಲೆಲೂಯಾ. 3ನೇ ಅಧ್ಯಾಯ 16ನೇ ವಚನ 1ನೇ ಕೊರಿಂಥಿ ಏನು ಹೇಳ್ತದೆ? ನಿಮ್ಮ ಹೃದಯವೇ ನನ್ನ ಆಲಯ. ನೋಡ್ತಾ ಇದ್ದೀರಾ? ಆಲಯ, ನಮ್ಮ ಹೃದಯ ಏನಂತೆ? ದೇವ್ರಿಗೆ ಆಲಯ, ಮನೆ, ದೇವ್ರಿಗೆ ಮನೆ ಇದು. ಅಂದರೆ ನಿನ್ನ ಮನೆ ಕಟ್ಕೊಳ್ಬೇಕು. ನಿನ್ನ ಮನೆಯನ್ನು ಏನು ಮಾಡಬೇಕು? ನೀನು ಕಟ್ಕೊಳ್ಬೇಕು. ಅಂದರೆ ಆತ್ಮದಿಂದ ಕಟ್ಕೊಳ್ಬೇಕು, ಆತ್ಮಿಕವಾದ ಮನೆ ಕಟ್ಕೊಳ್ಬೇಕು ನೀವು. ಈ ಮನೆ ಒಂದು ಸಾರಿ ದೇವರು ಯೇಸು ಕ್ರಿಸ್ತನ ಮನೆ ಒಳಗೆ ಪ್ರವೇಶ ಆಗಿದ್ದಾನೆ. ಈಗ ನಮಗಿಂತ ಮುಂಚೆ ವಾಕ್ಯ ಬಂತು, ವಾಕ್ಯ ಹೇಳಿ ನಾವು ಮನೆ ಒಳಗೆ ಬಂದು, ಮಹಿಮಾ ಉಳ್ಳ ದೇವರು ಈ ಮನೆ ಒಳಗೆ ಬಂದರು. ಮಹಿಮೆ ಯಾರು ಬಂದರು ಒಳಗೆ? ಇದು ಮಕ್ಕಳಿಗೆ ಕೇಳಬೇಕು, ಗಮನ ಈ ಕಡೆ ಇರಬೇಕು. ಮಹಿಮೆ ಉಳ್ಳ ದೇವರು ಒಳಗೆ ಬಂದರು ಫಸ್ಟ್. ಮಹಿಮೆ ಅಂದರೆ ಏನು? ಮಹಿಮೆ ಅಂದರೆ ಸೃಷ್ಟಿ ಶಕ್ತಿ ಎಲ್ಲ ಆತನ ಹತ್ರ ಇದೆ. 1ನೇ ಮಾತು ಮಹಿಮೆ ಅಂದರೆ ಬೆಳಕು, ಮಹಾ ಬೆಳಕು. 2ನೇ ಮಾತು ಏನಂದರೆ ಸೃಷ್ಟಿಕರ್ತನಾದ ದೇವರು, ಆತ ಏನು ನೆನೆಸ್ಕೊಳ್ತದೆ ಅದಾಗ್ತದೆ. ಆತ ಶಕ್ತಿವಂತನ ಅಲ್ಲ, ಆತನು ಸರ್ವಶಕ್ತಿವಂತನು. ಹಲ್ಲೆಲೂಯಾ. ಸರ್ವ ಅಂದರೆ ಯಾವುದು ಇಲ್ಲ ಅನ್ನೋಂಗಿಲ್ಲ. ದೇವರ ಅಂಥ ಶಕ್ತಿ ದೇವ್ರ ಹತ್ರ ಐತೆ. ಇಂಥ ಮನೆ 1000 ಮನೆಗಳಾಗಬೇಕಂದ್ರೆ ಆ ದೇವರು ಅಂದ್ಕೊಂಡ್ರೆ ಆಗೋಗ್ಬಿಡ್ತದೆ. ಆಕಾಶ ಆಗಬೇಕು ಅಂದ್ಕೊಂಡ್ರು ಆಕಾಶ ಆಯಿತು, ಭೂಮಿ ಆಗಬೇಕು ಅಂದ್ಕೊಂಡ್ರು ಭೂಮಿ ಆಗೋಯ್ತು, ಬೆಳಕು ಆಗಬೇಕು ಅಂದರೂ ಬೆಳಕಾಯಿತು. ಮತ್ತು ಪಂಚಭೂತಗಳು ಆಗಬೇಕು ಅಂದ್ರೆ ಪಂಚಭೂತಗಳಂತ ಗೊತ್ತಲ್ಲ, ಆಕಾಶ, ಭೂಮಿ, ನೀರು, ಗಾಳಿ, ಬೆಂಕಿ, ಇವು ಆಗಬೇಕು ಅಂತ ದೇವರು ಅಂದ್ಕೊಂಡ್ರು 6 ದಿನಗಳಲ್ಲಿ ಸೃಷ್ಟಿಯನ್ನು ಮುಗಿಸಿದರು. ಆ ಶಕ್ತಿ ಇರುವಂಥದ್ದು ಮಹಿಮೆ. ಆ ಮಹಿಮಾ ರಾಜು ಈ ಮನೆಯೊಳಗೆ ಮೊದಲನೇದಾಗಿ ಬಂದನು. ಆತ ನಿಮ್ಮ ಮನೆಯೊಳಗೆ ತಂದೆಯಾಗಿ, ಕಾಯುವ ದೇವರಾಗಿ, ಕಾಪಾಡುವ ದೇವರಾಗಿ, ನಿಮ್ಮನ್ನು ನಡೆಸುವ ದೇವರಾಗಿ, ಎಲ್ಲ ವೇಳೆಯಲ್ಲಿ ತಾಯಿ ತಂದೆಯಾಗಿ ಎಲ್ಲವೂ ಆಗಿ ಈ ಮನೆಯೊಳಗೆ ವಾಸ ಮಾಡುವಂಥ ದೇವರು ಈಗ ಈ ಮನೆ ನಿವಾಸ ಆಯಿತು. ಮನೆಯಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ, ಅದಕ್ಕೆ ಇದು ನಿವಾಸ ಆಯಿತು. ನಿವಾಸ ಅಂದರೆ ವಾಸ ಮಾಡಬೇಕು, ಬದುಕಬೇಕು ಮನೆಯಲ್ಲಿ. ಮನೆ ಅಂದರೆ ಖಾಲಿ ಮನೆ. ಆದರೆ ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆ? ನಿವಾಸ. ಈ ನಿವಾಸ ಮನೆ ಒಳಗೆ ಕುಟುಂಬ. ಮನೆ ಒಳಗೆ ಯಾರಿರ್ತಾರೆ? ಕುಟುಂಬ. ದೇವರು ತನಗೆ ಭಾಳ ಇಷ್ಟವಾಗೋದು ಮನೆ ಅಲ್ಲ, ಮನೆ ಒಳಗಿರುವ ಜೀವಿಸುವ ಕುಟುಂಬ ಸದಸ್ಯರು. ನೀವೆಲ್ಲರೂ ಹೇಗಿರಬೇಕು? ಪ್ರೀತಿಯಿಂದ ಇರಬೇಕು. ಹೇಗಿರಬೇಕು? ಪ್ರೀತಿಯಿಂದ ಇರಬೇಕು. ಅಕ್ಕಪಕ್ಕದ ಮನೆಯವರ ಹತ್ರ ಜಗಳ ಆಡಬಾರ್ದು, ಹಿಂದೆ ಮುಂದೆ ಮನೆಯವರ ಹತ್ರ ಜಗಳ ಆಡಬಾರ್ದು. ಎಲ್ಲರೂ ಏನನ್ಬೇಕು? ನೀವು ಸಾಕ್ಷಿ ಮಕ್ಕಳಾಗಿರ್ಬೇಕು ಈ ಮನೆಯಲ್ಲಿ. ಎಂಥ ಮಕ್ಕಳು ನೋಡಪ್ಪ, ಯೇಸು ನಂಬಿದ್ದಾರೆ ಅವರು ಭಾರಿ ಒಳ್ಳೆಯವರಂತ ಈ ಥರ ಬೇರೆಯವ್ರಿಗೆ ಹೋಗಿ ಹೇಳಬೇಕು ಅವರು. ಹೌದಾ? ಅಂಥ ಒಂದು ಸಹನೆಯನ್ನು ನೀವು ಹೊಂದಿಕೊಂಡಿರಬೇಕು ಮನೆಯಲ್ಲಿ ವಾಸ ಮಾಡುವ ಮಕ್ಕಳು. ಇದು ವಾಸ ಅಷ್ಟೇ ಅಲ್ಲ, ದೇವರು ವಾಸ ಮಾಡ್ತಾ ಇದ್ದಾನೆ
ನೀವೆಲ್ಲರೂ ಆತನ ಇದ್ದಾನೆ ಅಂತ ನಂಬಿ ಮನೆಯಲ್ಲಿ ಜೀವಿಸ್ತಾ ಇದ್ದೀರಾ, ಅದಕ್ಕೆ ಇದು ನಿವಾಸ, ನೀತಿವಂತರ ನಿವಾಸ. ನೀತಿವಂತರು ಯಾರಂದರೆ ಯೇಸು ಸ್ವಾಮಿ ನಂಬಿ ಯೇಸು ಸ್ವಾಮಿಯಲ್ಲಿ ದೀಕ್ಷಾ ಸ್ನಾನ ಹೊಂದಿಕೊಂಡು ನೀರಲ್ಲಿ ಮುಳುಗಿದಾಗ ಏನಾಗ್ತದೆ, ಪಾಪವೆಲ್ಲವೂ ಕೂಡ ಸತ್ತು ಹೋಗಿ ನೀವು ಮೇಲೆ ಬರುವಾಗ ಏನಾಗ್ತೀವಿ, ನೀನು ನೀತಿಗಾಗಿ ನೀವು ಪರಿಶುದ್ಧರಾಗಿ ಬದುಕಬೇಕು, ನೀತಿವಂತರಾಗಿ ಬದುಕಬೇಕು. ಯೇಸು ಸ್ವಾಮಿನ ಯಾರು ನಂಬ್ತಾರ ಆ ಮಕ್ಕಳು ನೀತಿವಂತರು. ಹಲ್ಲೆಲೂಯಾ. ಇನ್ನು ಯಾರು ಯೇಸು ಸ್ವಾಮಿ ನಂಬಿಲ್ಲೋ, ಒಳ್ಳೆ ಅವಕಾಶ. ನಾಳೆ ಏನಾಗ್ತದೆ ಗೊತ್ತಿಲ್ಲ. ಈಗ ಒಂದು 20 ವರ್ಷದ ಹಿಂದೆ ನಿಮ್ಮ ಗಾಂಧಿನಗರ ಮನೆಯಲ್ಲಿ ನಾನು ಬಂದು ವಾಕ್ಯ ಹೇಳ್ತಿದ್ದೆ. ಒಬ್ಬ ಕೂತಿದ್ದ, ಬಾರಪ್ಪ ಬಂದು ಸ್ವಲ್ಪ ವಾಕ್ಯ ಹೇಳಂದ್ರೆ ಬೀಡಿ ಸೇರ್ತಿದ್ದ ಆತ ಬುಣಾದಿ ತೆಗಿಯೋ ಮನುಷ್ಯ. ಬಾ ಅಂದರೆ ಬರಲಿಲ್ಲ. ಹೋಗ್ರಿ, ನಿಮ್ಮ ಯೇಸು ಸ್ವಾಮಿ ನನಗೇನೆ ಕೂಲಿ ಕೊಡ್ತಾನ, ರೊಕ್ಕ ಕೊಡ್ತಾನ, ಏನಾದರೂ ಧನ ಧಾನ್ಯ ಕೊಡ್ತಾನ, ಏನಿಲ್ಲ, ಯಾಕೆ ಬರಬೇಕು ಅಂತ. ಹಂಗಲ್ಲಪ್ಪ, ನೀನು ನಿನ್ನ ಆತ್ಮ ಕಾಪಾಡ್ಕೋಬೇಕು. ಆತ್ಮ ರಕ್ಷಣೆ ಭಾಳ ಮುಖ್ಯವಾದದ್ದು. ಯೇಸು ಸ್ವಾಮಿ ಬಂದಿದ್ದು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾತ. ಯೇಸು ಸ್ವಾಮಿ ನಿನ್ನ ಆತ್ಮ ರಕ್ಷಣೆಗೆ ಬರಬೇಕು, ನಿನ್ನ ಆತ್ಮ ಪರಲೋಕಕ್ಕೆ ಹೋಗಬೇಕು. ನೀನು ಸತ್ತರೆ ಏನು ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ಬಾ ಬಂದು ದೇವ್ರ ಮಾತುಗಳನ್ನು ಕೇಳಿಸ್ಕೊ ಅಂತ ಹೇಳಿದೆ. ನಾನು ಬರಲ್ಲ ಅಂದಂತ. ನಾನು ಅವತ್ತು ಪ್ರೇಯರ್ ಮುಗಿಸ್ಕೊಂಡು ಹೋದೆ. ಬರೋ ವಾರ ಬಂದಾಗ ಎಲ್ಲಪ್ಪ ಮಾಸ್ಟ್ರು ಅಂತ ಕೇಳಿದೆ. ಯಾರು ಸರ್ ಅಂದರು. ಆ ಬಿಡಿ ಮಾಸ್ಟ್ರು ಎಲ್ಲಿ ಅಂತ ಕೇಳಿದೆ. ನಾನು ಕೇಳಿದ್ರೆ ಹೇಳೋದು ಗೊತ್ತಾ, ಅವತ್ತು ನಾನು ಪ್ರಾರ್ಥನೆ ಮುಗಿಸಿ ಮನೆಗೆ ಹೋದ್ಮೇಲೆ ಮಾರನೇ ದಿನ ಆತ ಬುನಾದಿ ತಗಲಿಕ್ಕೆ ಕೂಲಿ ಕೆಲಸಕ್ಕೆ ಹೋದ. ಬುನಾದಿ ಒಳಗಡೆ ತೆಗಿತಿದ್ದಾಗ ಮೇಲಿಂದ ಮಣ್ಣಿನ ಗಡ್ಡೆ ಬಿದ್ದು ಆತು ಸತ್ತು ಹೋಗಿದ್ದ. ಏನು ಕಟ್ಕೊಂಡು ಹೋದ, ಎಲ್ಲಿಗೆ ಹೋದ? ಸ್ವಲ್ಪ ಯೋಚನೆ ಮಾಡಿರಿ. ನಿಮ್ಮ ಪ್ರಾಣ ಇವಾಗ ಇದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲ, ಗ್ಯಾರಂಟಿ ಇಲ್ಲ. ಈ ಪ್ರಾಣ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಆದರೆ ಬದುಕಿರುವಾಗಲೇ ದೇವ್ರನ್ನ ತಿಳ್ಕೊಂಡು ನಿಮ್ಮ ಆತ್ಮ ರಕ್ಷಣೆಗಾಗಿ ನೀವು ದೇವರಲ್ಲಿ ಬರಬೇಕು. ನೀವು ಏನು ದುಡ್ಡು ಕೊಡೋದು ಬೇಕಾಗಿಲ್ಲ, ಬೆಳ್ಳಿ ಬಂಗಾರ ಕೊಡೋದು ಬೇಕಾಗಿಲ್ಲ. ದೇವ್ರು ಏನು ಕಳ್ತದೆ, ನಿನ್ನ ಮನಸ್ಸನ್ನು ನನಗೆ ಕೊಡು, ನೀನು ಕೃತಜ್ಞತೆ ಉಳ್ಳವನಾಗಿರು. ಈಗ ಅಯ್ಯವರು ಪ್ರಾರ್ಥನೆ ಮಾಡಿದರು, ಆರಂಭ ಪ್ರಾರ್ಥನೆ ಏನು ಮಾಡಿದರು? ಈ ಮನೆ ಕೊಟ್ಟಿದ್ದಾತ, ದುಡ್ಡು ಕೊಟ್ಟಿದ್ದಾತ, ಎಲ್ಲ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾತ. ಆತನ ಕೃಪೆಯಿಂದಲೇ ಮನೆ ಆಯಿತು. ಹಲ್ಲೆಲೂಯಾ. ಇದು ಯಾರಿಂದ ಆಯಿತು ಮನೆ? ಇದು ಯೇಸು ಕ್ರಿಸ್ತನ ಕೃಪೆಯಿಂದ ಆಯಿತು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು. ಪ್ರಿಯ ಮಕ್ಕಳೇ, ದುಷ್ಟರು ಯಾರು ಅಂದರೆ ಯೇಸು ಸ್ವಾಮಿನ ದೂಷಿಸುವವರು, ಅಂದರೆ ಯೇಸು ಸ್ವಾಮಿನ ಅರ್ಥ ಮಾಡಿಕೊಳ್ಳಾರ್ದವರು, ಯೇಸು ಸ್ವಾಮಿಯಲ್ಲಿ ಬರಲಾರದವರು, ಯೇಸು ಸ್ವಾಮಿನ ನಂಬಲಾರದವರು. ಆತನ ರಕ್ಷಕನು, ಲೋಕರಕ್ಷಕನು, ನಮ್ಮನ್ನು ಕಾಯುವ ದೇವರು, ನಮ್ಮ ಆತ್ಮವನ್ನು ಪರಲೋಕಕ್ಕೆ ಕೊಂಡೊಯ್ಯುವ ದೇವರಂತ ನಂಬಲಾರದವರು ದುಷ್ಟರಂತ ದೇವ್ರ ವಾಕ್ಯ ಹೇಳ್ತಾರೆ. ಹಾಗಾಗಿ ಇನ್ನೂ ಯಾರಾದರೂ ದೇವ್ರು ನಂಬಿಲ್ಲ, ಇನ್ನೂ ಯೇಸು ಸ್ವಾಮಿನ ಯಾರು ನಂಬಿಲ್ಲ, ಬೇಗನೆ ನಂಬಿರಿ, ಬೇಗನೆ ರಕ್ಷಣೆ ಹೊಂದಿಕೊಳ್ಳಿರಿ. ಹಲ್ಲೆಲೂಯಾ. ಏನು ಹೊಂದ್ಕೊಳ್ಬೇಕು? ರಕ್ಷಣೆ ಹೊಂದಿ. ಈಗ 3-4 ಜನ ತಯಾರಾಗಿದ್ರೆ ನೀವು ರಕ್ಷಣೆ ಅಂದರೆ ಬ್ಯಾಪ್ಟಿಸಮ್ ತಗೊಳ್ಳೋದು, ನೀರಲ್ಲಿ ಮುಳುಗೋದು. ಅಂದರೆ ನಾವು ಯಾವಾಗೇ ಸಾಯಲಿ, ಇವತ್ತು ರಾತ್ರಿ ಯೇಸು ಸ್ವಾಮಿ ಬಂದರೆ ನಮ್ಮನ್ನು ಅದು ಪರಲೋಕಕ್ಕೆ ಕೊಂಡೊಯ್ತಾನೆ ಏಸಪ್ಪ. ಹಲ್ಲೆಲೂಯಾ. ಹಾಗಾಗಿ ನಿನ್ನ ಪ್ರಾಣ ಇರೋದ್ರೊಳಗೆ ನೀನೇನು ಮಾಡಬೇಕು? ಯೇಸು ಸ್ವಾಮಿಯನ್ನು ನಂಬಿಕೊಳ್ಬೇಕು. ಆತನ ನಮ್ಮ ಆತ್ಮವನ್ನು ಕಾಪಾಡ್ತಾನೆ, ನಮ್ಮ ಆತ್ಮ ಪರಲೋಕಕ್ಕೆ ಕೊಂಡೊಯ್ತಾನೆ ಅಂತೇಳಿ ನಂಬಬೇಕು. ಆತ್ಮ ರಕ್ಷಣೆಗಾಗಿನೂ ಯೇಸು ಸ್ವಾಮಿ ನಂಬಿದರೆ ನಿಮಗೆ ರಕ್ಷಣೆ ಉಂಟು. ದೇವರ ವಾಕ್ಯ ಹೇಳ್ತದೆ, ನೀವು ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಯಾರೇ ಆಗಲಿ ಸುವಾರ್ತೆ ದೇವರ ವಾಕ್ಯ ಕೇಳಿಸ್ಕೊಂಡವರು ಮೊದಲನೇದಾಗಿ ನಂಬಬೇಕು. ಮೊದಲನೇದಾಗಿ ಏನು ಮಾಡಬೇಕು? ನಂಬಬೇಕು. ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋರು ರಕ್ಷಣೆ ಹೊಂದಿಕೊಳ್ಳುವರು. ಯಾರು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋರೋ, ಯಾರು ರಕ್ಷಣೆ ಹೊಂದಿಕೊಳ್ಳೋದಿಲ್ಲವೋ ಅವ್ರಿಗೇನಂತೆ ಶಿಕ್ಷೆ ಅಂದ್ರೇನಿಲ್ಲಿ ನರಕಕ್ಕೆ ಹೋಗ್ತಾರಂತೆ. ಅದಕ್ಕೆ ನಾವು ಎಲ್ಲರೂ ದೇವರ ವಾಕ್ಯ ಹೇಳಿ ನೀವು ದೇವ್ರನ್ನ ನಂಬಿಕೊಳ್ಳ್ರಿ. ನೀವು ಯಾವ ಮನೆಯಲ್ಲಿದ್ರೆ ಆ ಮನೆಯಲ್ಲಿರ್ರಿ, ಎಲ್ಲಿ ಊಟ ಮಾಡ್ತಾರೆ ಅದೇ ಮಾಡಿರಿ, ಯಾವ ಜಾತಿಯಲ್ಲಿದ್ರೆ ಅದೇ ಜಾತಿಯಲ್ಲಿ ಇರ್ರಿ, ಯಾವ ನಂಬಿಕೆಯಲ್ಲಿ ಎಲ್ಲ ಏನು ಮಾಡ್ತೀರೋ ಮಾಡಿರಿ. ಆದರೆ ದೈವತ್ವ ಏಸಪ್ಪನ ನಂಬಿರಿ. ಯಾಕೆ ನಂಬಬೇಕಂದ್ರೆ ನಮ್ಮ ರಕ್ಷಣೆ ಸಿಗ್ತದೆ. ನಮ್ಗೇನು ಸಿಗ್ತದೆ? ಏಸ ನಂಬಿದ್ರೆ ಏನು ಸಿಗ್ತದೆ? ರಕ್ಷಣೆ ಸಿಕ್ಕಿದ ಮೇಲೆ ನೀನೇನಾಗ್ತಿ? ನೀತಿವಂತನಾಗ್ತಿ.
ರಕ್ಷಣೆ ಸಿಕ್ಕಿದ ಮೇಲೆ ಏನಾಗ್ತಿ? ನೀತಿವಂತರ ನಿವಾಸವನ್ನು ದೇವರು ಏನು ಮಾಡ್ತಾನಂತೆ? ಆಶೀರ್ವದಿಸ್ತಾನಂತೆ. ಆತ ಬರೆದು ಕೊಡ್ತಾ ಇದ್ದಾನೆ. ನಮ್ಮ ಅಗ್ರಿಮೆಂಟ್ ಅದು. ವಾಕ್ಯ ಅಂದ್ರೆ ಏನೋ ನಮ್ಗೆ ಬರೆದು ಕೊಟ್ಟಿದ್ದಾನೆ. ವಾಗ್ದಾನ, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವೆನು. ಎಂಥ ಮಾತು! ದುಡ್ಡು ಕೊಟ್ಟರು ಕೂಡ ಯಾರು ಇಂಥ ಮಾತು ಹೇಳಲ್ಲ. ದೇವರ ಕೃಪೆಯಿಂದ ನಾನು ಈ ಮನೆ ಖಾಲಿ ಜಾಗ ಇತ್ತು, ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದೀನಿ. ಇಲ್ಲಿ ಮನೆ ಕಟ್ಟಲಿಕ್ಕಾಗಿ ದೇವ ಆದಷ್ಟು ಬೇಗ ಇಲ್ಲಿ ಮನೆ ಕಟ್ಕೊಂಡು ನಿನ್ನ ನಾಮದಲ್ಲಿ, ನಿನ್ನ ಹೆಸರಿನಲ್ಲಿ ಮನೆ ಗೃಹಪ್ರವೇಶ ಮಾಡಿಕೊಂಡು ಪ್ರತಿಷ್ಠೆ ಮಾಡಿಕೊಂಡು ನೀನು ಮಕ್ಕಳಿಗೆ ಸಹಾಯ ಮಾಡಪ್ಪ, ಒಳ್ಳೆ ಮನೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತಂದೆ. ಈಗ ಎಷ್ಟೋ ಮನೆಗಳು ನಿಂತೋಗ್ಬಿಟ್ಟಾವೆ. ನಾನು ಭಾಳಷ್ಟು ಮನೆಗಳಿಗೆ ನಾನು ಗೃಹಪ್ರವೇಶ ಮಾಡಿದ್ದೀನಿ. ಗುಡಿಸಲು ಮನೆಗೆ ಮಾಡಿದ್ದೀನಿ, ದೊಡ್ಡ ಮನೆಗೆ ಮಾಡಿದ್ದೀನಿ, ಈ ಒಳ್ಳೆ ಮನೆಗೆ ಮಾಡಿದ್ದೀನಿ, RCC ಮನೆಗೆ ಮಾಡಿದ್ದೀನಿ, ಮಾಡಿ ಮನೆಗೆ ಮಾಡಿದ್ದೀನಿ, ಅಪಾರ್ಟ್ಮೆಂಟ್ಗಳಿಗೆ ಮಾಡಿದ್ದೀನಿ. ಭಾಳಷ್ಟು ಮನೆಗಳಿಗೆ ನಾನು ಓಪನಿಂಗ್ ಮಾಡಿದ್ದೀನಿ, ದೇವರು ವಾಕ್ಯ ಹೇಳಿದ್ದೀನಿ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಇದು ನೀತಿವಂತರ ನಿವಾಸ. ಇವತ್ತಿಂದ ಈ ಮನೆಯಲ್ಲಿ ಏಸಪ್ಪ ಇದ್ದಾನೆ. ಈ ಮನೆಯಲ್ಲಿ ಇವತ್ತಿಂದ ಯಾರಿದ್ದಾರೆ? ಅದು ನಮ್ಮ ನಂಬಿಕೆ ಆಗಿರಬೇಕು. ಏನಾಗಿರ್ಬೇಕು? ನಂಬಿಕೆ. ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಹೊಸಪೇಟೆಯಲ್ಲಿ ನಾವು ಇದ್ದು ಒಂದು ಮನೆಯಲ್ಲಿ ಬಗಲಿಗೆ 2 ಮನೆಗಳಿದ್ದು. ಒಂದು ಮನೆಯಲ್ಲಿ ಹೊಸದಾಗಿ ಮದುವೆ ಆದ ಇಬ್ಬರು ಟೀಚರ್ಗಳೇ, ಗಂಡ ಟೀಚರು, ಹೆಂಡತಿ ಟೀಚರೇ. ಅವರು ನಮ್ಮ ಮನೆ ಬಗಲಿಗಿದ್ರು. ನಮ್ಮ ಮನೆಯಲ್ಲಿ ನಾವೇನಾಯಿತು, ಹಬ್ಬಕ್ಕೆ ರಾಯಚೂರಿಗೆ ಹೋಗಬೇಕು. ಅಮ್ಮನವರು ತಮ್ಮ ಬೆಂಗಳೂರಿಂದ ಕಾರ್ ತೊಗೊಂಡು ಬಂದ. ನಾನು ಹೋಗ್ತಾ ಇದ್ದೀನಿ, ನೀವು ಬರೀ ಅದೇ ಕಾರಲ್ಲಿ ಹೋಗೋಣ ಅಂತ ಬೆಂಗಳೂರಿಂದ ಕಾರಲ್ಲಿ ನಮ್ಮ ಮನೆಗೆ ಬಂದ. ಒಂದು ದಿನ ಇದ್ದರು. ಮಾರನೇ ದಿನ ನಾವು ಏನು ಮಾಡಿದ್ವಿ, ಹೊಸಪೇಟೆಯಿಂದ ರಾಯಚೂರಿಗೆ ಹೋಗಿದ್ವಿ. ಹೋದ ತಕ್ಷಣ ಅಲ್ಲಿ ಫೋನ್ ಬಂತು ಹೊಸಪೇಟೆಯಿಂದ, ನೀವು ಅರ್ಜೆಂಟ್ ಬರಬೇಕು ಹೊಸಪೇಟೆಗೆ ಅಂತ. ಅರೆ ಇವಾಗೇ ಬಂದಿವಲ್ಲಪ್ಪ, ಮತ್ತೆ ಅರ್ಜೆಂಟ್ ಇಲ್ಲ, ನಾವು ಸಾಯಂಕಾಲ ಮಧ್ಯಾಹ್ನ ಬಿಟ್ಟಿದ್ದೀವಿ, ರಾತ್ರಿ ಆಯಿತು. ಮಾರನೇ ದಿನ ಬೆಳಿಗ್ಗೆ ಕಳ್ತನ ಆಗಿಬಿಟ್ಟಿದೆ. ಏನಾಗಿದೆ? ಕಳ್ತನ. ಹೇಳ್ಬೇಕು, ಏನಾಯಿತು? ಕಾಂಪೌಂಡಲ್ಲಿ ಕಳ್ತನ ಆಯಿತು. ಬಗಲಿಗೆ ಮನೆ ಕಸ ಗುಡಿಸಿದಂಗೆ ಎಲ್ಲ ವಸ್ತು ಆಯ್ತು. ಒಂದು ಪೇಪರ್ ಇಲ್ಲ, ಒಂದು ಕಸ ಕೂಡ ಇಲ್ಲ. ಟೀಚರ್ಗಳ ಮನೆ, ಗಂಡ ಹೆಂಡತಿ ಹೊಸದಾಗಿ ಮದುವೆಗೆ ಎಲ್ಲ ವಸ್ತುಗಳು ತಂದರೆ, ಹೊಸ ವಸ್ತುಗಳು. ಪಾಪ ಮನೆ ಎಲ್ಲ ಕಳುವಾಗಿಬಿಡ್ತು. ನಮ್ಮ ಮನೆ ಬಾಗಿಲು ತೆಗಿದ್ದಾರೆ. ಮತ್ತು ನಾನು ಬಂದೆ ಊರಿಂದ ಅರ್ಜೆಂಟ್. ನಾನು ಬರ್ತೀನಿ ಬಾವ ಅಂದ. ಬಾವಮರ್ದ ಕಾರ್ ತಂದಿದ್ನಲ್ಲ, ನಾನು ಬರ್ತೀನಿ. ನೀನ್ಯಾಕೆ ಬರ್ತೀಯಪ್ಪ? ನಮ್ಮ ಮನೆ ನಾನು ಹೋಗ್ತೀನಿ. ಇಲ್ಲ ನಾನು ಬರ್ತೀನಿ ಅಂತ ಹೇಳುವಲ್ಲ ಅವನು. ಬಂದು ಇವರೇನಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಗುರುತುಗಳು ಬೀಳ್ತಾವಲ್ಲ, ಉಂಗುರು ಇದು ಬೆರಳಿಗೂ, ಅದಕ್ಕೆ ಯಾರು ಹೋಗಿಲ್ಲ. ನೀನು ಬರ್ಬೇಕು ಸರ್ ಅಂದ. ನಾನು ಮನೆ ಒಳಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು, ಏನು ಕಳುವಾಗಿಲ್ಲಪ್ಪ ಅಂದೆ. ಅಲ್ಲೆಲ್ಲೂಯ, ಕಳುವಾಗಿಲ್ಲ. ಅವನು ಬಂದ ದೊಡ್ಡದು ಗೊಲುಸು ಬಂಗಾರದು. ಅವನು ಹಂಗೆ ಟೇಬಲ್ ಮೇಲೆ ಇಟ್ಟಿದ್ದಾನೆ, ಬಂಡಲ್ ನೋಟ್ ಇಟ್ಟಿದ್ದಾನೆ. ಸ್ನಾನ ಮಾಡಿ ಅವೆಲ್ಲ ತೊಗೋಬೇಕಂದ್ರೆ ಮರ್ತೋಗ್ಬಿಟ್ಟಾನ. ಅವನು ಬಂದಿದ್ದ, ಅವನು ವಸ್ತು ಇಲ್ಲ, ಇದೇ ಇಲ್ಲ ಅಂತ ನೋಡೋಕೆ ಬಂದಾನ. ಬಂಗಾರ ಚೈನು ದೊಡ್ಡದು, ಆಮೇಲೆ ಬಂಡಲ್ ರೂಪಾಯಿ ತಂದಾನ. ಹಂಗಿದೆ. ನಾನು ವಸ್ತುಗಳು ಹಂಗೆ ಇದಾವೆ ಭಾವ ಅಂತ. ಆಯ್ತಪ್ಪ. ನಮ್ಮನೆ ಮೇಲಿಂದ ಮೇಲೆ ಎತ್ಕೊಂಡು ಹೋದ್ರೆ ಕೂಡ ಒಂದು 2-3 ಲಕ್ಷ ರೂಪಾಯಿ ಹೋಗ್ಬಿಡ್ತದೆ ಮೇಲಿಂದ ಮನೆ. ಅವರು ಮನೆ ಗುಡಿಸಿದಂಗೆ ಮಾಡಿದ್ರು, ಒಂದು 10-15 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳಿದ್ದವು. ಅದು ಒಂದು ವಸ್ತು ಕೂಡ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಅದು ನೀತಿವಂತರ ನಿವಾಸ. ಅದು ಯಾರ ನಿವಾಸ? ನಾವೇನು ಮಾಡ್ತೀವಿ, ಮನೆ ಬಿಟ್ಟು ಊರಿಗೆ ಹೋಗ್ಬೇಕಾದ್ರೆ ಬಾಗಿಲು ಹಾಕಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವ, ನಾವು ಹೋಗ್ತಾ ಇದ್ವಿ, ಈ ಮನೆ ಸುತ್ತಲೂ ನಿನ್ನ ದುಷ್ಟರನ್ನು ಕಂಚಿ ಹಾಕಿ ಕಾಯ್ದು ಕಾಪಾಡು. ನಮ್ಮ ಮನೆಗೆ ಯಾವ ತೊಂದರೆ ಬಾರದಂಗೆ, ಗಲಿಬಿಲಿ ಆಗದಂಗೆ, ಯಾವ ರೀತಿಯಲ್ಲಿ ತೊಂದರೆ ಆಗದಂಗೆ ಕಾಪಾಡಪ್ಪ. ನೀನು ಕಾಪಾಡ್ತೀನಿ ಅಂತ ನಂಬಿ ನಾವು ಮನೆ ಬಿಟ್ಟು ಹೋಗಿದ್ದೀವಿ. ಕಾಪಾಡಿದಾನೆ ಏಸಪ್ಪ. ಏನೂ ಆಗಿಲ್ಲ, ಏನೂ ಆಗಿಲ್ಲ. ಯಾಕಾಗಿಲ್ಲ? ದೇವರು ಅವ್ರಿಗೆ ಅಪ್ಪಣೆ ಕೊಟ್ಟಿಲ್ಲ. ಒಳಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಟ್ಟಿಲ್ಲ. ಬಾಗಿಲಿ ಮನೆ ಖಾಲಿ ಮಾಡಿಬಿಟ್ರು, ಕಳ್ತನ ಮಾಡಿಬಿಟ್ರು. ನಮ್ಮ ಮನೆ ಬಾಗಿಲು ಕೂಡ ಮುರಿದಾರೆ, ಬಾಗಿಲು ಓಪನ್ ಮಾಡ್ಯಾರ. ಆದರೆ ಒಳಗೆ ಹೋಗ್ಲಿಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ವಾಪಸ್ ಹೋಗ್ಬಿಟ್ರು. ಆದರೆ ಆ ಮನೆ ಕಾಪಾಡಿದ್ನು. ಯಾರು ಕಾಪಾಡಿದ್ನು? ಏಸಪ್ಪ ಕಾಪಾಡಿದ್ನು. ಅದೇ ಹೇಳೋದು ವಾಕ್ಯ. ಅರ್ಥ ಏನಂದ್ರೆ, ನೀತಿವಂತರ ನಿವಾಸವನ್ನು ಆಶೀರ್ವಾದ ಮಾಡ್ತಾನಂತೆ.
ಈಗ ಬೆಂಗಳೂರಲ್ಲಿ ಇದೀವಲ್ಲ ನಮ್ಮ ಮನೆ, ಎಷ್ಟೋ ಸಲ ಓಪನ್ ಮಾಡಿ ನಾವು ಹೊರಗೆ ಹೋಗಿ ಬಂದೀವಿ, ಏನೂ ಆಗಿಲ್ಲ. ಬಳ್ಳಾರಿ ಮನೆ ಓಪನ್ ಮಾಡ್ತೀವಿ, ಹೋಗಿರ್ತೀವಿ, ಬರ್ತೀವಿ, ಏನು ನಾವು ಇಬ್ಬರಲ್ಲಪ್ಪ, ನಾನು ಬೀಗ ಹಾಕಿರ್ತೀನಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಅವ್ರು ಬೀಗ ಹಾಕಿರೋದು ನಾನು ಅಂದ್ಕೊಂಡಿರ್ತೀನಿ, ಇಬ್ಬರು ಬಿಟ್ಟು ಹೋಗಿರ್ತೀವಿ. ಕೆಲವೊಂದ್ಸಲ 3-4 ದಿನ ಆದ್ರೆ ಕೂಡ ಮನೆ ಬೀಗ ಹಾಕಿರಲ್ಲ ನಾವು. ದೇವ್ರು ಕಾಪಾಡೋದು ಮಕ್ಕಳು, ಏನಾಗಿಲ್ಲ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ಅಸಂಖ್ಯವಾದಷ್ಟು ಸಾರಿ ದೇವರ ಅದ್ಭುತ ಮಾಡಿದೆ. ಬಳ್ಳಾರಿ ಮನೆ ಕೂಡ ಅಷ್ಟೇ ಅದ್ಭುತಗಳು. ಎಂಥ ಅದ್ಭುತಗಳಂದ್ರೆ ಯೋಬು ಗ್ರಂಥ 9ನೇ ಅಧ್ಯಾಯ 10ನೇ ವಚನ. ಅಸಂಖ್ಯಾತ ಅಪ್ರಮೇಯ ಅದ್ಭುತ ಕಾರ್ಯಗಳನ್ನು ಮಾಡುವನು ದೇವರು. ಹಂಗೆ ನಮ್ಮ ಲೆಕ್ಕ ಇಲ್ಲದಷ್ಟು, 9ನೇ ಅಧ್ಯಾಯ 10ನೇ ವಚನ. ಲೆಕ್ಕ ಇಲ್ಲದಷ್ಟು ಅದ್ಭುತ ಕಾರ್ಯ ದೇವರು ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಮಾಡಿದ. ನಮ್ಮ ಅಪ್ರಮೇಯ ಮಹಾಕಾರ್ಯಗಳನ್ನು, ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ನಂಬಿದಿರೆ. ಅಸಂಖ್ಯಾತ ಅಂದ್ರೆ ಲೆಕ್ಕ ಇಲ್ಲದಷ್ಟು, ಲೆಕ್ಕವಿಲ್ಲದಷ್ಟು. ಸಂಖ್ಯೆ ಅಂದ್ರೆ ಲೆಕ್ಕ, ಆ ಸಂಖ್ಯೆ ಅಂದ್ರೆ ಲೆಕ್ಕನೇ ಇಲ್ಲ. ಲೆಕ್ಕವಿಲ್ಲದಷ್ಟು ಸಾರಿ ದೇವರು ಅದ್ಭುತ ಕಾರ್ಯಗಳು ಮಾಡ್ತಾನಂತೆ. ಅದ್ಭುತ ಅಂದ್ರೆ ಏನು ಮಕ್ಕಳೇ? ಅದ್ಭುತ ಅಂದ್ರೆ ಏನು? ಅದ್ಭುತ ಅಂದ್ರೆ ಗೊತ್ತಿಲ್ಲದ ಆಶ್ಚರ್ಯ ಕಾರ್ಯ. ಅದ್ಭುತ ಅಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಂತ ಕಾರ್ಯ ಮಾಡ್ತಾನೆ ದೇವರು, ಅದು ಅದ್ಭುತ. ಉದಾಹರಣೆಗೆ ಕಾನಾನು ಅಂತ ಒಂದು ಊರಲ್ಲಿ ಮದುವೆ ಆಯಿತು. ಒಂದು ದೊಡ್ಡ ಬಾಣಲೆಯಲ್ಲಿ ದ್ರಾಕ್ಷರಸ ಇಟ್ಟಿದ್ರು, ಅದಾಗೋಗ್ಬಿಡ್ತು. ಇನ್ನೂ ಜನ ಬರ್ತಾನೆ ಇದ್ದಾರೆ, ದ್ರಾಕ್ಷರಸ ಹಾಕಿಸೆ ಸ್ವಾಮಿ ಅಂತಂದರೆ ಮೇರಿ ಅಮ್ಮ ತಾಯಿಗೆ ಹೇಳ್ತಾರೆ, ಅಮ್ಮ ದ್ರಾಕ್ಷರಸ ಆಗಿಬಿಟ್ಟದು, ಇದರಲ್ಲಿ ದ್ರಾಕ್ಷರಸಮ್ಮ ಬರ್ತಾಯಿದ್ದಾರೆ ಜನ ಅಂದರೆ. ಆಮೇಲೆ ನಾನಲ್ಲಪ್ಪ, ಅಲ್ಲಿ ಏಸಪ್ಪಿದ್ದಾನಲ್ಲ, ಅವ್ರಿಗೆ ಹೋಗಿ ಹೇಳ್ರಿ, ಅವರು ಹೇಳ್ದಂಗೆ ನೀವು ಮಾಡಿರಿ. ಅಲ್ಲೆಲ್ಲೂಯ್ಯ. ಯಾರು ಹೇಳ್ದಂಗೆ ಮಾಡಬೇಕು? ಏಸಪ್ಪ ಹೇಳ್ದಂಗೆ ಮಾಡಬೇಕು ಅಂತ ತಾಯಿ ಹೇಳ್ತಾಳೆ. ಆತ ನನ್ನ ಸಮಯ ಇನ್ನೂ ಬಂದಿಲ್ಲ, ಸ್ವಲ್ಪ ತಡೀರಂದ್ರ ಆತ ಒಳಗಿಂದೊಳಗೆ ತಂದೆಯಾದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು ಮೊದಲನೇ ಅದ್ಭುತ. ಏನಾಯಿತು? ಆತ ಹೇಳ್ದ ಶಿಷ್ಯಂದ್ರಿಗೆ, ದ್ರಾಕ್ಷರಸ ಪಾತ್ರೆ ಇತ್ತಲ್ಲ ದೊಡ್ಡದು, ಅದ್ರಲ್ಲಿ ನೀರು ಹಾಕಿರಿ ಅಂತ. ನೀರು ಹಾಕಿದ್ರು. ತಂದೆ ಆದ ದೇವರಿಗೆ ಪ್ರಾರ್ಥನೆ ಮಾಡಿದ, ದೇವರೇ ಬಂದವರೆಲ್ಲರೂ ತೃಪ್ತಿ ಪಡುವ ಹಾಗೆ ಇದರಲ್ಲಿ ದ್ರಾಕ್ಷರಸನ್ನು ನೀನು ಮಾರ್ಪಾಟು ಮಾಡ್ತಂದೆ ಅಂತ ಮಾಡಿ ಪ್ರಾರ್ಥನೆ ಮಾಡಿದ ಮೇಲೆ ನೋಡಿದರೆ ದ್ರಾಕ್ಷರಸ ಎಲ್ಲರಿಗೂ ಹಂಚಿದ್ರು. ಅರೆ ಎಂಥ ರುಚಿ ಐತಪ್ಪ ಈ ದ್ರಾಕ್ಷರಸ. ಅಲ್ಲೆಲ್ಲೂಯ್ಯ. ಅಂಥ ದ್ರಾಕ್ಷರಸ ಜೀವನದಲ್ಲಿ ಯಾವತ್ತೂ ನಾವು ಕುಡಿಲಿಲ್ಲ ಅಂತ ಬಂದ ಜನರೆಲ್ಲ ಹೇಳಿದ್ರು. ಅದು ಒಂದು ಅದ್ಭುತ ಕಾರ್ಯ, ಮೊದಲನೇ ಅದ್ಭುತ ಕಾರ್ಯ. ಹಾಗೆ ನಾವು ನೋಡಿರಲ್ಲ, ಕಂಡಿರಲ್ಲ, ಕೇಳಿರಲ್ಲ ಅಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡ್ತಾನೆ. ಅದನ್ನು ನಂಬುವುದಾದರೆ ನೀವು ನೀತಿವಂತರು ಆಗ್ತೀರಿ. ಅಲ್ಲೆಲ್ಲೂಯ್ಯ. ಈಗ ಏನು ಮಾಡಬೇಕು? ನೀವು ಒಂದೇ ಒಂದು ಕಾರ್ಯ ಮಾಡಬೇಕು. ಈ ಮನೆಯಲ್ಲಿ ಏಸಪ್ಪ ನಮಗಿಂತ ಮುಂಚೆ ಬಂದು ನಿವಾಸ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ನಮ್ಮೆಲ್ಲರಿಗಿಂತ ಮುಂಚೆ ಈ ಮನೆಯಲ್ಲಿ ಯಾರು ಬಂದರು? ಪ್ರಾರ್ಥನೆ ಆದಮೇಲೆ ಏಸಪ್ಪ ಬಂದನು. ಏಸಪ್ಪ ಇರೋ ಮನೆ. ಈ ಮನೆ ಒಳಗೆ ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಡಿಬಾರದು. ಈ ಮನೆ ಒಳಗೆ ಎಂಥ ಕಾರ್ಯಗಳು ನಡಿಬಾರ್ದು? ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳು ನಡಿಬಾರ್ದು. ವ್ಯಭಿಚಾರಗಳು ನಡಿಬಾರ್ದು. ದ್ರೋಹ, ಮೋಸ, ಕಳ್ಳತನ ಎಂಥ ಕಾರ್ಯಗಳಲ್ಲಿ ಮಾಡಬಾರ್ದು. ಯಾಕಂದರೆ ದೇವರಿರೋ ಮನೆಯಲ್ಲಿ ಇದು ಪರಿಶುದ್ಧವಾದ ಮನೆ, ಪರಿಶುದ್ಧವಾದ ನಿವಾಸ. ಏಸಪ್ಪ ಆತನ ಪ್ರಸನ್ನತೆ ಇರುವಂಥ ಮನೆಯಲ್ಲಿ ನೀವ್ಯಾಗಿರಬೇಕು? ದೇವರಿಗೆ ಇಷ್ಟಕರವಾದಂಥ ಕಾರ್ಯಗಳನ್ನು ಮಾಡಬೇಕು, ಮಾತುಗಳನ್ನು ಆಡಬೇಕು. ಕೆಟ್ಟ ಮಾತುಗಳು ಏನು ಮಾಡಬಾರ್ದು. ನೀವು ಸಾಕ್ಷಿ ಮಕ್ಕಳಾಗಿರಬೇಕು. ಏಸಪ್ಪ ಇರೋ ಮನೆಯಲ್ಲಿ ಶಾಂತಿ ಇರಬೇಕು, ಸಮಾಧಾನ ಇರಬೇಕು. ಇದು ಶಾಂತಿ ನಿವಾಸ ಆಗಬೇಕು. ಅಲ್ಲೆಲ್ಲೂಯ್ಯ. ಈಗ ನೀತಿವಂತರ ಬಗ್ಗೆ ನಾವು ಮಾತಾಡಿದ್ದೀವಿ. ನೀತಿವಂತರು ನಾವು, ದೇವರು ನಂಬಿದ ಮಕ್ಕಳು. ಇಲ್ಲವಾದ ನಾವು ಬೇರೆಯವರಾದರೆ ಕೋಳಿ ಕೊಯ್ದು ಒಳಗೆ ಬರಬೇಕು, ಕುರಿ ಕೊಯ್ದು ಒಳಗೆ ಬರಬೇಕು, ರಕ್ತ ಸುರಿಬೇಕು, ಬಲಿ ಕೊಡಬೇಕು ಅಂತ. ಇಲ್ಲ, ಬಲಿ ಬೇಡ. ಬಲಿಯ ಸ್ಟಾಪ್ ಆಗೋಗ್ಬಿಡ್ತು. ನಮ್ಮೆಲ್ಲರಿಗಾಗಿ, ಪ್ರಪಂಚಕ್ಕಾಗಿ ಏಸಪ್ಪನೇ ಬಲಿ ಆಗಿಬಿಟ್ಟ. ಆತನ ಬನೆ ಈ ಮನೆಗಾಗಿ ಬಲಿ ಕೊಟ್ಟಿದ್ದಾನೆ. ಆತನ ಬಲಿ ಕೊಟ್ಟಿದ್ದಾನೆ. ನಿನಗಾಗಿ ಬಲಿ ಕೊಟ್ಟಿದ್ದಾನೆ. ನಿಮ್ಮೆಲ್ಲರಿಗಾಗಿ ಬಲಿ ಕೊಟ್ಟುಕೊಂಡಿದ್ದಾನೆ. ನನಗಾಗಿ, ನಮಗಾಗಿ, ಎಲ್ಲರಿಗಾಗಿ, ಲೋಕಕ್ಕಾಗಿ ಬಲಿ ಆಗಿಬಿಟ್ಟ ಆತ. ಅಂತ ಬಲಿ, ಯಾಗ, ಯಜ್ಞ, ಆತ ಬಲಿ ಆಗಂತ ಸಮರ್ಪಣೆ ದೇವರು ತ್ಯಾಗ ಮಾಡಿದ್ದಾನೆ.
ಹಾಗಾಗಿ ಏಸಪ್ಪನ ನಂಬಿರಿ. ಯಾರು ಇನ್ನೂ ಏಸಪ್ಪನ ಯಾರು ನಂಬಿಲ್ಲೋ ದೇವರು ನಂಬಿರಿ. ಏಸಪ್ಪ ನಿಜವಾದ ದೇವರು, ಸತ್ಯವಾದ ದೇವರು, ರಕ್ಷಕನು, ಲೋಕರಕ್ಷಕನು. ಯಾರು ನಂಬ್ತಾರೋ ಅವ್ರ ಕೈ ಬಿಡೋದಿಲ್ಲ, ಅವ್ರು ತೊರೆಯೋದಿಲ್ಲ ಅಂತ ಹೇಳಿದ್ದಾನೆ. ತೆಲುಗಿನಲ್ಲಿ ಭಾಳ ಚೆನ್ನಾಗೈತೆ. ನೀ ಜೈ ಬಿಡುವನು ನಿನ್ನೋ ಎಡಬಾಯನೇ ದೇವರು, ನಿಮ್ಮನ್ನು ತೊರೆಯಲಾರದ ದೇವರು, ನಿಮ್ಮನ್ನು ಕೈ ಬಿಡಲಾರದ ದೇವರು. ನೀವು ಎಂಥ ಕಷ್ಟ ಬರಲಿ, ನಷ್ಟ ಬರಲಿ, ಎಂಥ ಪರಿಸ್ಥಿತಿನೇ ಬರಲಿ, ಆತನ ನಂಬುವುದಾದರೆ ನಿನ್ನನ್ನು ಕಾಪಾಡ್ತಾನೆ, ನಿನ್ನ ಜೀವನವನ್ನು ಕಾಪಾಡ್ತಾನೆ, ನಿನ್ನ ಭವಿಷ್ಯತ್ತನ್ನು ಕಾಪಾಡ್ತಾನೆ, ಈ ಮನೆಯನ್ನು ಕಾಪಾಡ್ತಾನೆ. ಎಲ್ಲ ವೇಳೆಯಲ್ಲಿ ಮನೆಯನ್ನು ಕಾಯೋ ದೇವರು, ಕಾಪಾಡೋ ದೇವರು. ಈ ಮನೆ ಒಳಗೆ ಈಗ ಏನಾಗಬೇಕಂದ್ರೆ ಯೇಸುಸ್ವಾಮಿನ ನಂಬಿದರೆ ಶುಭ ಕಾರ್ಯಗಳಾಗುವುದು. ಹಲ್ಲೆಲೂಯಾ. ಎಂಥ ಕಾರ್ಯಗಳು? ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಸ್ವಸ್ಥತ ಕಾರ್ಯಗಳು, ಶುಭ ಕಾರ್ಯಗಳು ಈ ಮನೆಯಲ್ಲಿ ಆಗ್ತವೆ. ಹಲ್ಲೆಲೂಯಾ. ಹಾಗಾಗಿ ಆತನ ನಂಬೋದೊಂದೇ ನಿಮ್ಮ ಕೆಲಸ. ನಮ್ಮನ್ನು ಕಾಯುವ ದೇವರು, ಕಾಪಾಡೋ ದೇವರು. ಎಲ್ಲರೂ ಹೇಳ್ರಿ, ಏಸಪ್ಪ ನಮ್ಮನ್ನು ನನ್ನನ್ನು ಕಾಯುವ ದೇವರು, ಕಾಪಾಡುವ ದೇವರು, ರಕ್ಷಕನು, ಲೋಕರಕ್ಷಕನು. ಈ ನಿವಾಸವನ್ನು ಪ್ರೀತಿಸಿ ಇಲ್ಲಿ ವಾಸ ಮಾಡುವಂತ ದೇವರು. ಆಮೆನ್. ದೇವರು ಸ್ತೋತ್ರವಾಗಲಿ. ಕಣ್ಣು ಮುಚ್ಚೋದಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಅಮ್ಮ, ಆತ್ಮೀಯ ತಾಯಿ ಬಿಷಪ್ ಅಮ್ಮ ಪುಷ್ಪಲತಮ್ಮ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮೆಲ್ಲರ ಜೀವನದಲ್ಲಿ ಮತ್ತೊಂದು ಹೊಸ ದಿನವನ್ನು ನೀಡಿ ಅಪ್ಪ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ಈ ದಿನ ಈ ಸಮಯದಲ್ಲಿ ಈ ಒಂದು ನೂತನ ಗೃಹ ಪ್ರವೇಶದಲ್ಲಿ ನಮ್ಮನ್ನು ಕರೆತಂದಿದ್ದೀಯಪ್ಪ, ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಪ್ರಿಯ ಮಕ್ಕಳು ಡೇವಿಡ್, ನಾರಾಯಣ, ತಬಿತಮ್ಮ, ಅನ್ನಮ್ಮ ಇವರು ಕಟ್ಟಿಕೊಂಡಂಥ ಈ ಮನೆಯನ್ನು ಅಪ್ಪ ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವವನ ಪ್ರಯಾಸವು ವ್ಯರ್ಥ ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಈ ಮಕ್ಕಳು ಎಷ್ಟೋ ಪ್ರಯಾಸಪಟ್ಟು ನಿನ್ನನ್ನು ನಂಬಿ ಅಪ್ಪ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಸ್ವಾಮಿ. ಈ ಮನೆಯಲ್ಲಿ ಅನುದಿನ ಅನುಕ್ಷಣ ನೀನೇ ಯಜಮಾನನಾಗಿದ್ದು ಕಾಯ್ದು ಕಾಪಾಡಿ ನಡೆಸಪ್ಪ. ಈ ಮಕ್ಕಳಿಗೆ ನೀನೇ ಜೊತೆಗಾರನಾಗಿರು, ಸಹಾಯಕನಾಗಿರು, ರಕ್ಷಕನಾಗಿರು, ಒಡೆಯನಾಗಿರು ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನೋಡುವ ಪ್ರಕಾರ ನೀತಿವಂತರ ನಿವಾಸವನ್ನು ಆಶೀರ್ವದಿಸುವ ದೇವರು ನೀನಾಗಿದ್ದೀಯಪ್ಪ. ನಿನ್ನ ಪ್ರಿಯ ಮಕ್ಕಳಿಗೆ ಸೇರಿ ಬಂದಿರುವ ಮಕ್ಕಳೆಲ್ಲರೂ ಅಪ್ಪ ನಿನ್ನ ನಂಬಿದ ಮಕ್ಕಳು, ನಿನ್ನ ನೀತಿವಂತರಾಗಿರುವಂಥ ಮಕ್ಕಳು ಸ್ವಾಮಿ. ಅವರು ಮಾಡುವ ಪ್ರತಿ ಕೆಲಸ ಕಾರ್ಯ ಉದ್ಯೋಗಗಳನ್ನು ಆಶೀರ್ವದಿಸಪ್ಪ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು. ಅದೇ ರೀತಿಯಲ್ಲಿ ಅಪ್ಪ ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವ ಮಕ್ಕಳಾಗಿರುವಂತೆ ಸಹಾಯ ಮಾಡಪ್ಪ. ಈ ಮನೆಯಲ್ಲಿ ನೀನೇ ಯಜಮಾನನಾಗಿರು ಸ್ವಾಮಿ. ಈ ಮನೆಯಲ್ಲಿರುವ ಪ್ರತಿ ಮಕ್ಕಳು ಕೂಡ ಅಪ್ಪ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ಈ ಕುಟುಂಬವು ನಿನ್ನ ಕುಟುಂಬವಾಗಿ, ನಿನ್ನ ಸಾಕ್ಷಿ ಕುಟುಂಬವಾಗಿರುವಂತೆ ಸಹಾಯ ಮಾಡಪ್ಪ. ತಂದೆ ದೇವ, ನಿನಗೆ ಸ್ತೋತ್ರ. ಇಲ್ಲಿರುವಂಥ ಪ್ರತಿಯವರ ಬಂಧು ಬಳಗವನ್ನು ಆಶೀರ್ವದಿಸಿರಿ. ಸೇರಿ ಬಂದಿರುವ ಎಲ್ಲರನ್ನು ನೀನು ಆಶೀರ್ವದಿಸಪ್ಪ. ಸೋಮಲಾಪುರ ಗ್ರಾಮದಿಂದ ದೂರದಿಂದ ಬಂದಿರುವ ನಿನ್ನ ಪ್ರಿಯ ಮಕ್ಕಳು ಅಪ್ಪ ತಂದೆ ಸಿದ್ದರಾಮಯ್ಯಗಾಗಿ ಪ್ರಾರ್ಥಿಸ್ತಾ ಇದ್ದೀಯಪ್ಪ. ಅವರನ್ನು ಕೂಡ ನೀನು ಕರೆತಂದಿದ್ದೀಯಪ್ಪ, ನಿನಗೆ ಸ್ತೋತ್ರ. ನಿನ್ನ ಪ್ರಿಯ ಮಗನ ದಾಸನಾಗಿರುವ ವಿಕ್ರಮ್ಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ದೀನದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಡೇವಿಡ್ ನಾರಾಯಣ್ ಬಂಧು ಬಳಗವನ್ನು, ತಮ್ಮ ಬಂಧು ಬಳಗವನ್ನು, ಅನ್ನಮ್ಮಳ ಬಂಧು ಬಳಗವನ್ನು ಎಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನಪ್ಪ. ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಇನ್ನು ಯಾರಾದರೂ ಅನ್ಯ ಜನಾಂಗವಾಗಿದ್ದರೆ ಅಪ್ಪ ಏಸಪ್ಪ ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರು ಎಂದು ತಿಳಿದುಕೊಂಡು ನಿಮ್ಮ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡಪ್ಪ. ನಿತ್ಯ ಜೀವ ನೀಡುವ ದೇವರು ನೀನಾಗಿದ್ದೀಯಪ್ಪ. ಪರಲೋಕ ರಾಜ್ಯಕ್ಕೆ ನಮ್ಮನ್ನು ವಾರಸುದಾರರನ್ನಾಗಿ ಮಾಡುವ ದೇವರು ನೀನಪ್ಪ ಏಸಪ್ಪ, ನಿನಗೆ ಸ್ತೋತ್ರ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. 91ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಪ್ಪ ತಂದೆ ಮೊದಲನೇ ವಾಕ್ಯ ಹೇಳ್ತಾ ಇದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ಈ ಮನೆಯು, ಈ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಅಪ್ಪ ನಿನ್ನ ಆಶ್ರಯದಲ್ಲಿ ಸದಾಕಾಲ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಪ್ಪ. ಯಾವುದೇ ಕೀಳು ಆಪತ್ತುಗಳು, ಅಡ್ಡಿ ಆತಂಕಗಳು, ಗಲಿಬಿಲಿ ಘರ್ಷಣೆಗಳು ಉಂಟಾಗದಂತೆ ಅಪ್ಪ ಈ ಮನೆಯಲ್ಲಿ ಯಾವಾಗಲೂ ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ಪ್ರತಿ ಮಕ್ಕಳು ಜೀವಿಸುವಂತೆ ಇರುವಂತೆ ಸಹಾಯ ಮಾಡುತ್ತದೆ. ನಿನಗೆ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿ ನಡೆಯುವಂಥ ಶುಭ ಕಾರ್ಯಗಳಿಗಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ.
ಎಲ್ಲ ಶುಭ ಕಾರ್ಯಗಳನ್ನು ಅಪ್ಪ ನೀನೇ ಸಂತೋಷ ಸಮಾಧಾನದಿಂದ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಬೇಕಾದ ಎಲ್ಲ ಆರ್ಥಿಕ ಸೌಲಭ್ಯಗಳನ್ನು ಮಕ್ಕಳಿಗೆ ಒದಗಿಸಿಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಮೊರೆ ಇಡ್ತಾ ಇದ್ದೇವಪ್ಪ. ಮತ್ತು ಈ ಸಮಯದಲ್ಲಿ ಬಂದಿರುವಂಥ ನಿನ್ನ ಪ್ರಿಯ ಮಗನು ತಿಪ್ಪೇಶ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ತಂದೆ ತಾಯಿ ಬಂಧು ಬಳಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮತ್ತು ಈ ಒಂದು ವಿವಾಹ ಕಾರ್ಯವು ಕೂಡ ಆದಷ್ಟು ಬೇಗ ಸಂತೋಷ ಸಮಾಧಾನ ಸಂಭ್ರಮದಿಂದ ಅಪ್ಪ ಮಾಡಿಕೊಳ್ಳುವುದಕ್ಕೆ ಕೂಡ ನೀನು ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ ಅಪ್ಪ. ಇನ್ನೂ ಅನೇಕ ಕಾರ್ಯಗಳು, ಶುಭ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಈ ಕುಟುಂಬದಲ್ಲಿ ನಡೆಯುವಂತೆ ಸಹಾಯ ಮಾಡುತ್ತದೆ. ಸೇರಿ ಬಂದಿರೋ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇವಪ್ಪ. ಮತ್ತು ಇಲ್ಲಿಯವರೆಗೆ ಒಂದು ಅಪ್ಪ ಗೃಹ ಪ್ರವೇಶ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ವಾಕ್ಯ ಓದಿದ ಮಕ್ಕಳನ್ನು, ವಾಕ್ಯವನ್ನು ಅಪ್ಪ ಧ್ಯಾನಿಸಿದ ಮಕ್ಕಳು, ವಾಕ್ಯೋಪದೇಶ ಮಾಡಿದ ನಿನ್ನ ಪ್ರಿಯ ದಾಸನು ಅಪ್ಪ ನಾಮದೇವನವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅಪ್ಪ ತಂದೆ ದೇವ, ಈ ವಯಸ್ಸಿನಲ್ಲಿ ಕೂಡ ಅಪ್ಪ ನೀನು ಆಶೀರ್ವದಿಸಿ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ತಿರುವ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಜೀವಮಾನವೆಲ್ಲವೂ ಕೂಡ ಅಪ್ಪ ನಮ್ಮ ಉಸಿರಿರುವವರೆಗೆ, ನಾವು ಬದುಕಿರುವವರೆಗೆ, ನಮ್ಮ ಪ್ರಾಣ ಇರುವವರೆಗೆ ಅಪ್ಪ ನಾವಿಬ್ಬರು ಹೀಗೆ ನಿನ್ನ ಸೇವೆಯಲ್ಲಿ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯದ ದುರಾರ್ಥಗಳನ್ನು ತಿಳಿಯಪಡಿಸು, ಸತ್ಯವೇದದ ಬೈಬಲಿನ ವಾಕ್ಯಗಳನ್ನು ತಿಳಿಯಪಡಿಸು ಸ್ವಾಮಿ. ಜ್ಞಾನ ವಿವೇಕವನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಬರುವ ದಿನಮಾನಗಳಲ್ಲಿ ಅಪ್ಪ ಈ ಒಂದು ವಠಾರದಲ್ಲಿರುವ ಪ್ರತಿ ಕುಟುಂಬ, ಪ್ರತಿಯೊಬ್ಬರು ಕೂಡ ಅಪ್ಪ ನಿನ್ನ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡಪ್ಪ. ಕುಟುಂಬವು ಸಾಕ್ಷಿ ಕುಟುಂಬವಾಗಿರಲಿ. ಈ ಮನೆ ದೇಶಪ್ಪ ನಿನ್ನ ಬೆಳಕನ್ನ ಈ ಒಂದು ಏರಿಯಾದಲ್ಲಿ ಪ್ರಕಾಶಿಸಪ್ಪ ತಂದೆ. ಇವರ ಸಾಕ್ಷಿ ಜೀವಿತದಿಂದ ಅನೇಕರು ನಿನ್ನ ರಕ್ಷಣೆಯಲ್ಲಿ ಬರುವಂತೆ ತರುವಂತೆ ನೀನೇ ಸಹಾಯ ಮಾಡಪ್ಪ ತಂದೆ ದೇವ. ನಿನಗೆ ಸ್ತೋತ್ರ. ಈ ಒಂದು ಸಿದ್ಧಾಂತ ಕಾಲನಿಯನ್ನ ಮತ್ತು ಈ ಕಾಲುವೆ ಅಂಚಿನಲ್ಲಿರುವ ಪ್ರತಿ ಮನೆಗಳನ್ನ, ಪ್ರತಿಯೊಬ್ಬರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಶೀರ್ವಾದ ವಚನ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಈ ವಠಾರದಲ್ಲಿರುವಂಥ ಎಲ್ಲ ಜನರೊಂದಿಗೂ, ವಿಶೇಷವಾಗಿ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ, ಪ್ರಾಮುಖ್ಯವಾಗಿ ಈ ಮನೆಯಲ್ಲಿ ವಾಸ ಮಾಡುವ ಕುಟುಂಬಗಳೊಂದಿಗೂ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ. ಎಲ್ಲರ ಬಂಧಗಳು, ಪ್ರೈಸ್ ಲಾರ್ಡ್. God bless you.